ನಮಸ್ಕಾರ ಸ್ನೇಹಿತರೆ, ನಾವು ಬಾಳೆಹಣ್ಣನ್ನು ತಿಂದ ಕೂಡಲೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಹೆಚ್ಚಾಗಿ ಎಸಿತೇವೆ, ಇಲ್ಲಾಂದರೆ ನಾವು ದನ ಕರುಗಳಿಗೆ ಹಾಕ್ತೇವೆ. ಆದರೆ ಇದೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡು ನಾವು ಕೃಷಿಯಲ್ಲಿ ಬಳಸ್ಬೋದಂತ ಒಂದು ಅದ್ಭುತ ದ್ರಾವಣವನ್ನು ತಯಾರಿಸ್ಬೋದು ಅಂತ ನಿಮಗೆ ಗೊತ್ತಾ? ಹೌದು ಸ್ನೇಹಿತರೆ, ನೀವು ಬಾಳೆಹಣ್ಣಿನ ಸಿಪ್ಪೆ ಅಂದ ಕೂಡಲೇ ಸ್ವಲ್ಪ ನಿರ್ಲಕ್ಷ್ಯ ಕೂಡ ಮಾಡ್ಬೋದು. ಆದರೆ ಇದರಲ್ಲಿರುವಂಥ ಪೋಷಕಾಂಶಗಳ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಕೂಡ ಅಚ್ಚರಿ ಪಡ್ತೀರಾ. ಸೊ ಇವತ್ತು ನಾವು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡು ಒಂದು ದ್ರಾವಣವನ್ನು ಯಾವ ರೀತಿ ತಯಾರಿಸುವಂಥದ್ದು, ಇದನ್ನು ಬೇರೆಲ್ಲ ಯಾವ ಬೆಳೆಗಳಿಗೆ ಬಳಸ್ಬೋದು, ಅದರ ಜೊತೆಯೇ ಇದನ್ನು ಬಳಸೋದ್ರಿಂದ ಏನೆಲ್ಲ ಲಾಭ ಆಗ್ತದೆ ಅನ್ನುವಂಥದ್ರ ಒಂದು ಸಂಪೂರ್ಣ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲಿಗೆ ಈ ಬಾಳೆಹಣ್ಣಿನ ಸಿಪ್ಪೆಯ ಬಗ್ಗೆ ಹೇಳುವುದಾದರೆ, ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರ್ತದೆ ಅಂತ ನೋಡುವುದಾದರೆ, ಮೊದಲಿಗೆ ಇದರಲ್ಲಿರುವಂಥದ್ದು ಪೊಟ್ಯಾಷಿಯಂ. ಹೌದು ಸ್ನೇಹಿತರೆ, ಈ ಪೊಟ್ಯಾಷ್ ಅಂತ ನಿಮಗೆ ಗೊತ್ತಿರ್ಬೋದು. ಪೊಟ್ಯಾಷನ್ನು ನಾವು ಹೆಚ್ಚಾಗಿ ಈ ಕೃಷಿ ಬೆಳೆಗಳಾದಂಥ ಅಡಿಕೆ, ತೆಂಗು ಅಥವಾ ಯಾವುದೇ ಬೆಳೆಗಳಿಗೂ ಕೂಡ ಹೆಚ್ಚಾಗಿ ಕೊಡ್ತೇವೆ. ಕಾರಣ ಏನಂದರೆ ಇದನ್ನು ಬಳಸೋದ್ರಿಂದ ಇಳುವರಿ ಚೆನ್ನಾಗಾಗ್ತದೆ, ಅದರ ಜೊತೆಯೇ ಗಿಡಗಳು ಚೆನ್ನಾಗಿ ಬರ್ತವೆ ಅನ್ನುವಂಥ ಒಂದು ದೃಷ್ಟಿಯಿಂದ. ಅದೇ ರೀತಿ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ 10-12% ಆಗುವಷ್ಟು ಪೊಟ್ಯಾಷ್ ಅಂಶ ಇರ್ತದೆ. ಸೊ ಇದೊಂದು ಪೊಟ್ಯಾಷ್ನ ಒಂದು ಮೂಲ ಅಂತಲೇ ಹೇಳ್ಬೋದು ಈ ಬಾಳೆಹಣ್ಣಿನ ಸಿಪ್ಪೆ ಅನ್ನುವಂಥದ್ದು. ಇದರ ಜೊತೆಯೇ ಈ ಪೊಟ್ಯಾಷನ್ನು ಬಿಟ್ಟು ಕೂಡ ಇದರಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಕಾರ್ಬನ್ ಹಾಗೆಯೇ ಹೆಚ್ಚಿನ ಮೂಲಭೂತ ಪೋಷಕಾಂಶಗಳು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಅಡಗಿರುವಂಥದ್ದು. ಸೊ ಅದೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡು ನಾವೊಂದು ಲಿಕ್ವಿಡ್ ಫರ್ಟಿಲೈಸರನ್ನು ಯಾವ ರೀತಿ ಮಾಡುವಂಥದ್ದು ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಬನ್ನಿ, ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸೊ ಮೊದಲಿಗೆ ಇದೊಂದು ಚಿಕ್ಕ ಬಾಳೆಹಣ್ಣಿನ ಸಿಪ್ಪೆ ಆಗಿರೋದ್ರಿಂದ ಒಂದು 5-6 ಸಿಪ್ಪೆಯನ್ನು ತಗೊಂಡಿದ್ದೇನೆ. 5-6ರಿಂದ 7-8 ಇರ್ಬೋದು, ಇದರಲ್ಲಿ 8 ಸಿಪ್ಪೆ ಆಗುವಷ್ಟು ತಗೊಂಡಿದ್ದೇನೆ. ಇದೊಂದು ಚಿಕ್ಕ ಬಾಳೆಹಣ್ಣು ಆಗಿರೋದ್ರಿಂದ ನೀವು ದೊಡ್ಡ ಬಾಳೆಹಣ್ಣಾದರೆ ಇದನ್ನು ಒಂದು 5 ತಗೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ 1 ಲೀಟರ್ ದ್ರಾವಣವನ್ನು ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದರೆ ಇದರಿಂದ ನೀರು ಸರಿಯಾಗಿ ಹೀರ್ಕೊಳ್ತದೆ. ಬನ್ನಿ, ಇಲ್ಲಿ ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಹಾಕಬೇಕು. ನಾನಿಲ್ಲಿ ಒಂದು 5-6 ಸಿಪ್ಪೆಯನ್ನು ತಗೊಂಡಿದ್ದೇನೆ. ಕಟ್ ಮಾಡಿ. ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಬಾಳೆಹಣ್ಣನ್ನ ಸಿಪ್ಪೆಯನ್ನು ತಗೊಳ್ಳುವಾಗ ಕೂಡ ಕೊಳೆತ ಸ್ಥಿತಿಯಲ್ಲಿರುವಂಥ ಸಿಪ್ಪೆಯನ್ನೆಲ್ಲ ತಗೊಳ್ಬೇಡಿ. ಆದಷ್ಟು ಫ್ರೆಶ್ ಇರುವಂಥ ಸಿಪ್ಪೆಯನ್ನು ತಗೊಳ್ಳಿ. ಯಾಕಂತ ಹೇಳಿದರೆ ಕೊಳೆತ ಒಂದು ಸಿಪ್ಪೆಯಲ್ಲಿ ಫಂಗಸ್ ಬರುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಈ ರೀತಿಯಾದಂಥ ಒಂದು ಫ್ರೆಶ್ ಆದಂಥ ಸಿಪ್ಪೆಯನ್ನೇ ತಗೊಳ್ಳಿ. ಸೊ ಇದಿಷ್ಟು ಹೀಗೆ ಸಿಪ್ಪೆಯನ್ನು ತಗೊಂಡಾದ್ಮೇಲೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಸೊ 1 ಲೀಟರ್ ನೀರನ್ನು ಇದಕ್ಕೆ ಸೇರಿಸಬೇಕು. ಸೊ ಹೀಗೆ ಇದಕ್ಕೆ 1 ಲೀಟರ್ ನೀರಾಗುವಷ್ಟು ಇದಕ್ಕೆ ಸೇರಿಸಬೇಕು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಸೇರಿಸಿ ಆದ್ಮೇಲೆ ಸ್ವಲ್ಪ ಈ ರೀತಿಯಾಗಿ ಒಂದು ಸ್ವಲ್ಪ ಇದನ್ನ ಕಲಗಿಸಿ. ಯಾಕಂತ ಹೇಳಿದ್ರೆ ಇದರಲ್ಲಿರುವಂತ ಈ ಸಿಪ್ಪೆಯಲ್ಲಿರುವಂತ ಒಂದು ಅಂಶಗಳು ಈ ನೀರಿನಲ್ಲಿ ಸರಿಯಾಗಿ ಸೇರ್ತದೆ. ಸೊ ಹೀಗೆ ಮಾಡಿದ ನಂತರ ಮತ್ತೊಂದು ವಿಷಯ ಏನಂದ್ರೆ, ಇದನ್ನ ಹೀಗೆ ಇಡಬಾರ್ದು. ಈ ರೀತಿಯಾದ ಒಂದು ಮಿಶ್ರಣವನ್ನ ಮಾಡಿ ಆದ್ಮೇಲೆ ಇದನ್ನ ಹಾಗೆ ಇಟ್ರೆ, ಇದರಲ್ಲಿ 3-4 ದಿನ ಹಾಗೆ ಇಟ್ರೆ ಏನಾಗ್ತದೆ ಅಂದ್ರೆ ಒಂದು ಫಂಗಸ್ ಬರುವಂತ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ಈ ಫಂಗಸ್ ಬಂದ ಮೇಲೆ ಇದನ್ನ ಬಳಸುವಂಥದ್ದು ಅಷ್ಟು ಸೂಕ್ತಕರವಾಗಿರುವಂಥದ್ದಲ್ಲ. ಸೊ ಹಾಗಾಗಿ ಇದನ್ನ ಮಾಡಿ ಆದ್ಮೇಲೆ ಇದಕ್ಕೆ ಒಂದು ಮುಚ್ಚಳವನ್ನ, ಈ ರೀತಿಯಾದ ಒಂದು ಏರ್ ಟೈಟ್ ಆಗಿರುವಂತ ಒಂದು ಮುಚ್ಚಳವನ್ನ, ಯಾವುದೇ ರೀತಿಯಲ್ಲಿ ಒಂದು ಗಾಳಿ ಹೊರಗಡೆ ಹೋಗದೇ ಇರುವಂತ ದೃಷ್ಟಿಯಲ್ಲಿ ಇದನ್ನ ಹೀಗೆ ಮುಚ್ಚಬೇಕು. ಸೊ ಇದಿಷ್ಟು ಈ ದ್ರಾವಣವನ್ನ ತಯಾರಿಸುವಂಥದ್ದು. ಇದಿಷ್ಟೇ ಇದರಲ್ಲಿರುವಂತ ಒಂದು ವಿಧಾನ. ಸೊ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈ ರೀತಿಯಾದ 1 ಲೀಟರ್ ದ್ರಾವಣವನ್ನ ನಾವು ತಯಾರಿಸಿ ಆದ್ಮೇಲೆ ಈ ದ್ರಾವಣವನ್ನ ನಾವು 3-4 ದಿವಸ ಶೇಡ್ ಅಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಿನ ಇರುವಂತ ಒಂದು ಜಾಗದಲ್ಲಿ ಇದನ್ನ ಇಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಆದಷ್ಟು ಶೇಡ್ ಅಂದ್ರೆ ಒಂದು ತಂಪು ಇರುವಂತ ಜಾಗದಲ್ಲೇ ಇಡಿ. ಇದನ್ನ ಒಂದು 3-4 ದಿನ ಹಾಗೆ ಇಡ್ಬೋದು. ಅದಾದ ನಂತರ ಒಂದು ದ್ರಾವಣ ತಯಾರಾಗ್ತದೆ, ಅದ್ಭುತವಾದ ದ್ರಾವಣ. ಅದನ್ನ ನೀವು ಸೋಸಿ ಏನು ಬಾಳೆಹಣ್ಣಿನ ಸಿಪ್ಪೆ ಇರ್ತದೆ ಅದನ್ನ ಸೋಸಿ ನೀವು ಈ ನೀರನ್ನ ಮಾತ್ರ ಬಳಸುವಂಥದ್ದು. ಅದು ಕೂಡ ಈಗ 1 ಲೀಟರ್ ದ್ರಾವಣ ತಯಾರಾಗ್ತದೆ ಅಂತ ಇಟ್ಕೊಂಡ್ರೆ ನಾವು ಅದಕ್ಕೆ 5 ಲೀಟರ್ ನೀರನ್ನು ಸೇರಿಸಿ ನಮ್ಮ ಗಿಡಗಳಿಗೆ ಬಳಸಬೇಕು. ಇನ್ನು ಇದನ್ನ ಯಾವುದಕ್ಕೆ ಬಳಸ್ಬೋದು ಅಂತ ನೀವು ಕೇಳುವುದಾದ್ರೆ, ಇದನ್ನು ನೀವು ಅಡಿಕೆಗೆ ಬಳಸ್ಬೋದು, ತೆಂಗಿಗೆ,
ಅಥವಾ ಯಾವುದೇ ಒಂದು ತರಕಾರಿ ಗಿಡಗಳಿಗೂ ಬಳಸ್ಬೋದು. ಹೆಚ್ಚಾಗಿ ಈ ಹೋಮ್ ಗಾರ್ಡನ್ ಮಾಡುವವರು ಗಾರ್ಡನ್ನ ಹೂವಿನ ಗಿಡಗಳಿಗೂ ಕೂಡ ಇದನ್ನ ಬಳಸ್ಬೋದು. ಇದನ್ನ ಬಳಸೋದ್ರಿಂದ ನಿಮ್ಮ ಗಿಡಗಳಿಗೆ ಮುಖ್ಯವಾಗಿ ಪೊಟ್ಯಾಶ್ ಸಿಗ್ತದೆ. ಅದರ ಜೊತೆನೆ ನಿಮಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಆ ಥರ ಒಂದು ಫಾಸ್ಫರಸ್ ಕೂಡ ಇದರಲ್ಲಿ ಇರೋದ್ರಿಂದ ಇದೊಂದು ಗಿಡಗಳಿಗೆ ಒಂದು ಮ್ಯಾಜಿಕ್ ಟಾನಿಕ್ ಅಂತಾನೆ ಹೇಳ್ಬೋದು. ಅದು ಕೂಡ ಸಾವಯವವಾಗಿ ದೊರೆಯುವಂಥದ್ದು. ಸೊ ಇದನ್ನು ನಾವು ಬಳಸೋದ್ರಿಂದ ಏನು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಇದನ್ನು ನೀವು ಎಷ್ಟು ಬಳಸಬೇಕಂತ ಕೇಳಿದರೆ, ಒಂದು ಗಿಡಕ್ಕೆ ಸಾಮಾನ್ಯವಾಗಿ 100ರಿಂದ 200 ml ಬಳಸಿದರೆ ಸಾಕಾಗ್ತದೆ. ದೊಡ್ಡ ಮರಗಳಾದರೆ ಒಂದು 500ರಿಂದ 1 ಲೀಟರ್ ಆಗುವಷ್ಟು ಕೂಡ ಬಳಸ್ಬೋದು. ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ, ಈ ರೀತಿಯಾದ ಒಂದು ದ್ರಾವಣವನ್ನು ಕೂಡ ಈ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದರೆ, ಬಾಳೆಹಣ್ಣಿನ ಸಿಪ್ಪೆಯಿಂದ ದ್ರಾವಣ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದಲ್ಲ, ಇದರಿಂದ ನಾವು ಕಾಂಪೋಸ್ಟ್ ಗೊಬ್ಬರಗಳನ್ನು ಕೂಡ ಮಾಡ್ಬೋದು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡು. ಹಾಗೆಯೇ ನಾವೊಂದು ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡುವುದಾದರೆ ಇದನ್ನು ಹಾಗೆ ಡೈರೆಕ್ಟ್ ಆಗಿ ಬಳಸಲಿಕ್ಕೆ ಹೋಗಬಾರ್ದು. ಇದನ್ನು ಯಾವುದೇ ಒಂದು ವರ್ಮಿ ಕಾಂಪೋಸ್ಟ್ ಇರ್ಬೋದು, ಅಂದರೆ ಎರೆಹುಳು ಗೊಬ್ಬರದ ಜೊತೆ ಕೂಡ ಸೇರಿಸ್ಬೋದು ಇದನ್ನು. ಅದರ ಜೊತೆನೆ ಇದನ್ನು ಡೈರೆಕ್ಟ್ ಆಗಿ ಬಳಸಲಿಕ್ಕೆ ಹೋಗಬೇಡಿ. ಡೈರೆಕ್ಟ್ ಆಗಿ ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ನಿಮ್ಮ ಗಿಡಗಳಿಗೆ ಹಾಕಲಿಕ್ಕೆ ಹೋಗಬೇಡಿ. ಈ ರೀತಿಯಾದ ಒಂದು ದ್ರಾವಣವನ್ನು ಮಾಡುವಂಥದ್ದು ಅಥವಾ ವರ್ಮಿ ಕಾಂಪೋಸ್ಟ್ ಅಥವಾ ಕಾಂಪೋಸ್ಟ್ ಗೊಬ್ಬರಗಳ ಜೊತೆ ಇದನ್ನು ಬಳಸಿ ಅದಾದ ನಂತರ ನೀವು ಬಳಸುವಂಥ ಒಂದು ಕಡೆ ಗಮನವನ್ನು ವಹಿಸಬೇಕು. ಸೊ ಇದಿಷ್ಟು ಇವತ್ತಿನ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಒಂದು ಪೋಷಕಾಂಶಗಳ ಬಗ್ಗೆ, ಹಾಗೆಯೇ ಇದರಿಂದ ತಯಾರಾಗುವಂಥ ಒಂದು ದ್ರಾವಣದ ಬಗ್ಗೆ ಇರುವಂಥ ಒಂದು ಚಿಕ್ಕ ಮಾಹಿತಿ ಈ ವಿಡಿಯೋದಿಂದ ನಿಮಗೆ ಸಹಾಯ ಆಯಿತು ಅಂತ ನಾನು ಭಾವಿಸ್ತೇನೆ. ಇಂತಹ ಅನೇಕ ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತೇನೆ. ಅಲ್ಲಿಯವರೆಗೂ ನನ್ನ ಚಾನಲ್ ನಿರುತ್ತರವನ್ನಂತೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಧನ್ಯವಾದ.